ಸರ್ ಇದು ಪ್ರೊಟೆಸ್ಟ್ದು ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹೆಸರು ಬದಲಾಯಿಸೋದು ಒಂದರ ಜೊತೆಗೆ ಅನೇಕ ಕಾನೂನನ್ನೇ ಬದಲಾಯಿಸಿದ್ದಾರೆ. ಅವರು ನಾವು ಮನ್ರೇಗಾ ಆ್ಯಕ್ಟನ್ನು ತಂದದ್ದು 2005ರಲ್ಲಿ. ಅದಕ್ಕೆ ಜನಪರವಾಗಿ ಇರ್ತಕ್ಕಂಥ ಕಾನೂನುಗಳನ್ನು ಅದರಲ್ಲಿ ತಗೊಂಬಂದು ಪ್ರೊವಿಷನ್ಸನ್ನು ಮಾಡಿದ್ವು. ಆದರೆ ಇವತ್ತು ಅದನ್ನೆಲ್ಲ ಬದಲಾಯಿಸಿ ಡೆಲ್ಲಿಯಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಕ್ಕಂಥದ್ದು, ನಮ್ಮ ಹಳ್ಳಿಯ ಕೆಲಸ ಕಾರ್ಯಗಳನ್ನು ಕಾಮಗಾರಿಗಳನ್ನು ಡೆಲ್ಲಿಯಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಬೇಕು ಅನ್ನೋದಾದರೆ ಅಧಿಕಾರ ವಿಕೇಂದ್ರೀಕರಣ ಅನ್ನೋ ಇದಕ್ಕೇ ಧಕ್ಕೆ ಬರುತ್ತೆ. ಅದಕ್ಕಾಗಿ ಈಗ ನಾವು ಪ್ರೊಟೆಸ್ಟ್ ಇಡೀ ದೇಶದಲ್ಲಿ ನಮ್ಮ ಪಕ್ಷದಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಏನು ರಾಜ್ಯಪಾಲರಿದ್ದಾರೆ ಅವರಿಗೆ ಒಂದು ಮೆಮೊರಾಂಡಮನ್ನು ಕೊಡಬೇಕು ಅಂತೇಳಿ ನಮ್ಮ ಪಕ್ಷದಿಂದ ತೀರ್ಮಾನ ಮಾಡಿದ್ವಿ. ಬಿಜೆಪಿಯವರು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಸರ್ಕಾರದ ವಿರುದ್ಧ ಪ್ರೊಟೆಸ್ಟು, ರಾಜ್ಯಪಾಲರನ್ನ ಅಗೌರವದಿಂದ ನಡೆಸ್ಕೊಂಡ್ರು ಅಂತ ಸರ್. ಅಲ್ಲ, ನಾವೇನು ಅಗೌರವದಿಂದ ನಡ್ಕೊಳ್ಳಿಲ್ವಲ್ಲ. ಅವರು ಏನು ಭಾಷಣವನ್ನು ಓದಬೇಕು ಅನ್ನೋದು ಒಂದು ಮ್ಯಾಂಡೇಟ್ರಿ. ಅದನ್ನು ಅವ್ರು ಓದಲಿಲ್ಲ ಅಂತ ಹೇಳಿ ಸ್ವಲ್ಪ ಕೇಳುವಂಥದ್ದು. ಅವ್ರು ಇಳಿದು ಹೋಗುವಾಗ ಅವ್ರನ್ನ ಕೇಳಿದ್ದಾರೆ. ಅದನ್ನು ಇವರು ಅಷ್ಟೊಂದು ಇದಾಗಿ ಅವಮಾನ ಮಾಡಿದರು ಹಾಗೆ ಹೇಗೆ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಅಷ್ಟೇ. ಸರ್ ಇದು ಪ್ರೊಟೆಸ್ಟ್ದು ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹೆಸರು ಬದಲಾಯಿಸೋದು ಒಂದರ ಜೊತೆಗೆ ಅನೇಕ ಕಾನೂನನ್ನೇ ಬದಲಾಯಿಸಿದ್ದಾರೆ. ಅವರು ನಾವು ಮನ್ರೇಗಾ ಆ್ಯಕ್ಟನ್ನು ತಂದದ್ದು 2005ರಲ್ಲಿ. ಅದಕ್ಕೆ ಜನಪರವಾಗಿ ಇರ್ತಕ್ಕಂಥ ಕಾನೂನುಗಳನ್ನು ಅದರಲ್ಲಿ ತಗೊಂಬಂದು ಪ್ರೊವಿಷನ್ಸನ್ನು ಮಾಡಿದ್ವು. ಆದರೆ ಇವತ್ತು ಅದನ್ನೆಲ್ಲ ಬದಲಾಯಿಸಿ ಡೆಲ್ಲಿಯಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಕ್ಕಂಥದ್ದು, ನಮ್ಮ ಹಳ್ಳಿಯ ಕೆಲಸ ಕಾರ್ಯಗಳನ್ನು ಕಾಮಗಾರಿಗಳನ್ನು ಡೆಲ್ಲಿಯಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಬೇಕು ಅನ್ನೋದಾದರೆ ಅಧಿಕಾರ ವಿಕೇಂದ್ರೀಕರಣ ಅನ್ನೋ ಇದಕ್ಕೇ ಧಕ್ಕೆ ಬರುತ್ತೆ. ಅದಕ್ಕಾಗಿ ಈಗ ನಾವು ಪ್ರೊಟೆಸ್ಟ್ ಇಡೀ ದೇಶದಲ್ಲಿ ನಮ್ಮ ಪಕ್ಷದಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಏನು ರಾಜ್ಯಪಾಲರಿದ್ದಾರೆ ಅವರಿಗೆ ಒಂದು ಮೆಮೊರಾಂಡಮನ್ನು ಕೊಡಬೇಕು ಅಂತೇಳಿ ನಮ್ಮ ಪಕ್ಷದಿಂದ ತೀರ್ಮಾನ ಮಾಡಿದ್ವಿ. ಬಿಜೆಪಿಯವರು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಸರ್ಕಾರದ ವಿರುದ್ಧ ಪ್ರೊಟೆಸ್ಟು, ರಾಜ್ಯಪಾಲರನ್ನ ಅಗೌರವದಿಂದ ನಡೆಸ್ಕೊಂಡ್ರು ಅಂತ ಸರ್. ಅಲ್ಲ, ನಾವೇನು ಅಗೌರವದಿಂದ ನಡ್ಕೊಳ್ಳಿಲ್ವಲ್ಲ. ಅವರು ಏನು ಭಾಷಣವನ್ನು ಓದಬೇಕು ಅನ್ನೋದು ಒಂದು ಮ್ಯಾಂಡೇಟ್ರಿ. ಅದನ್ನು ಅವ್ರು ಓದಲಿಲ್ಲ ಅಂತ ಹೇಳಿ ಸ್ವಲ್ಪ ಕೇಳುವಂಥದ್ದು. ಅವ್ರು ಇಳಿದು ಹೋಗುವಾಗ ಅವ್ರನ್ನ ಕೇಳಿದ್ದಾರೆ. ಅದನ್ನು ಇವರು ಅಷ್ಟೊಂದು ಇದಾಗಿ ಅವಮಾನ ಮಾಡಿದರು ಹಾಗೆ ಹೇಗೆ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಅಷ್ಟೇ.